ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಬುಧವಾರ ಯಾವ ರೀತಿಯಾಗಿತ್ತು ಮಾರ್ಕೆಟು, ನಾಳೆ ಸೆನ್ಸೆಕ್ಸಿನ ಎಕ್ಸ್ಪೈರಿ ಯಾವ ರೀತಿಯಾಗಿರುತ್ತೋ ಹೋಗ್ಬೋದು ಅಂತ ನೋಡ್ತಾ ಹೋಗೋಣ. 50ರಲ್ಲಿ ಐ ಥಿಂಕ್ 35 ಕಂಪನಿಗಳು ಇವತ್ತು ನಿಫ್ಟಿನಲ್ಲಿ ಗ್ರೀನಲ್ಲೇ ಕ್ಲೋಸಿಂಗ್ ಆಗಿದೆ. ಸ್ಪೆಕ್ಟ್ಯಾಕ್ಯುಲರ್ ಕ್ಲೋಸಿಂಗು, 3 ಗ್ರೀನ್ ಕ್ಯಾಂಡ್ಲು ಬಂದಿತ್ತು. 25,800ನ ಟೆಸ್ಟ್ ಮಾಡ್ಬೋದಾ ಅಂತ ನಿನ್ನೆ ಮಾತಾಡಿದ್ವಿ. 25,800ನ ಮೇಲೆ 25,900 ತನಕನೂ ಹೋಗಿತ್ತು ಇವತ್ತು. ಸೊ ಓವರ್ ಆಲ್ ಟಾಪ್ ಗೇನರ್ ಅಂದರೆ ಅದಾನಿ ಎಂಟರ್ಪ್ರೈಸಸ್ಸು ಮತ್ತು ಏಷ್ಯನ್ ಪೇಂಟ್ಸು ಎರಡು ತಲಾ 4% ಅಪ್ ಮೂವ್ಮೆಂಟ್ ಬಂದಿದೆ. ಅದಾನಿ ಅವ್ರದ್ದು ನೋಡಿ ದೊಡ್ಡ ಒಂದು ಬ್ಯಾಟ್ರಿ ಸ್ಟೋರೇಜ್ ಪ್ಲಾಂಟನ್ನು ಮಾಡ್ತಾ ಇದ್ದಾರೆ ಗುಜರಾತಲ್ಲಿ ಅಂತ ಬಂದಿತ್ತು. ತುಂಬ ದೊಡ್ಡದು, ಅದೊಂದು ನ್ಯೂಸ್ ಬಂದಿದೆ ಅದಾನಿ ಕಡೆಯಿಂದ. ಏಷ್ಯನ್ ಪೇಂಟ್ಸಲ್ಲಿ ರಿಸಲ್ಟು ಚೆನ್ನಾಗಿ ಬಂದಿದೆ. ಸ್ಟ್ರಗಲ್ ಆಗ್ತಿದ್ದ ಟೈಮಲ್ಲಿ ಗ್ರಾಸಿಮಲ್ಲಿ CO ಚೇಂಜ್ ಆಗಿದ್ರು, ಇದೆಲ್ಲ ಆಗಿತ್ತು. ಇದ್ರ ಮಧ್ಯೆ ರಿಸಲ್ಟ್ಸ್ ಚೆನ್ನಾಗಿ ಕೊಟ್ಟಿದೆ. 2,800 ಲೆವೆಲ್ಗೆ ಬಂದಿದೆ ಏಷ್ಯನ್ ಪೇಂಟ್ಸ್. ಅದೇ ರೀತಿಯಾಗಿ TCS, ಟೆಕ್ ಮಹೀಂದ್ರ ಎರಡು ಕೂಡ 2%, 3% ಮೇಲ್ಗಡೆ ಅಪ್ ಮೂವ್ಮೆಂಟ್ ಇತ್ತು. HDFC ಲೈಫಲ್ಲಿ ಅಪ್ ಮೂವ್ಮೆಂಟ್ ಇತ್ತು. ಸುಮಾರು ಸ್ಟಾಕ್ಗಳು 3%, 4% ಮೇಲ್ಗಡೆ ಹೋಗಿದ್ದರಿಂದ ಇವತ್ತು ನಿಫ್ಟಿ ತುಂಬ ಒಳ್ಳೆ ರೀತಿಯಾದಂಥ ಪರ್ಫಾರ್ಮೆನ್ಸ್ನ ಕೊಡ್ತು. ಟಾಪ್ ಲೂಸರ್ ಅಂತ ಇವತ್ತು ನಾವು ನೋಡೋದಾದರೆ ಈಗ TMPV ನೋಡಿ, ಇಲ್ಲಿ ಪ್ಯಾಸೆಂಜರ್ ವೆಹಿಕಲ್ ಇದೆ ಇವಾಗ ನಿಫ್ಟಿನಲ್ಲಿ. ಬಟ್ ಇವತ್ತಿಗೆ ಇದನ್ನು ಸೇರಿಸ್ಕೊಂಡೇ ಹೇಳಬೇಕು, ಯಾಕೆಂದರೆ ಕಮರ್ಷಿಯಲ್ ವೆಹಿಕಲ್ಲು ಇದ್ರದ್ದು ಲಿಸ್ಟಿಂಗು ನೆನ್ನೆ ಹೇಳೋದು ಮರ್ತೋಗಿತ್ತು. ಬಟ್ ಇವತ್ತು ಬೆಳಗ್ಗೆ ಗ್ರೂಪಲ್ಲಿ ಹೇಳಿದ್ದೆ ನಾನು, ಎಲ್ಲಿ ಲಿಸ್ಟ್ ಆಗಿರುತ್ತೆ ಇದು ಟಾಟಾ ಕನ್ಸ್ಯೂಮರು ಇಲ್ಲ, ಇಲ್ಲಿನೂ ಹೀಟ್ ಮ್ಯಾಪಲ್ಲಿ ವ್ಯತ್ಯಾಸ ಆಗಿಲ್ಲ. ಈಗ ಎರಡೂ ಇರುತ್ತಾ ಸ್ವಲ್ಪ ದಿನ, ಅಥವಾ ಈಗಲೇ ರೀಸ್ಟ್ರಕ್ಚರಿಂಗ್ ಮಾಡ್ತಾರೆ, ಅದು ನನಗೂ ಕೂಡ ಕುತೂಹಲ ಇದೆ. ಈಗ ಯಾಕೆಂದರೆ ಟಾಟಾ ಮೋಟರ್ಸ್ ಅಂತ ಒಂದಿತ್ತು, ಈಗ ಟಾಟಾ ಮೋಟರ್ಸ್ ಲಿಮಿಟೆಡೇ ಇವಾಗ ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ ಆಗುತ್ತೆ. ಈಗ TMPV ಅಂತ ಮೊದಲೇ ಆಗೋಗಿತ್ತು. 260 ರೂಪಾಯಿ ಆಗಬೇಕಾಗಿತ್ತು. ಯಾಕೆಂತಂದರೆ ಪ್ರೈಸ್ ಡಿಸ್ಕವರಿ ಸೆಷನ್ ನಡೆದಾಗ, ಅಂದರೆ ಡಿಮರ್ಜರ್ ಆಗೋಕ್ಕಿಂತ ಮುಂಚೆ 660 ರೂಪಾಯಿ ಅನ್ನೋದು ಪ್ರೈಸ್ ಡಿಸ್ಕವರಿನಲ್ಲಿ ಬಂದಿತ್ತು. ಅದು ರ್ಯಾಂಡಮ್ ಆಗಿ ತೊಗೊತಾರೆ ಆ ದಿನದ ಆ್ಯಾವ್ರೇಜು ಇದ್ರ ಮೇಲೆ. ಅದರಲ್ಲಿ 400 ರೂಪಾಯಿ ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ಗೆ, 260 ರೂಪಾಯಿ ಕಮರ್ಷಿಯಲ್ ವೆಹಿಕಲ್ಗೆ ಅಂತ ಆಗಬೇಕಾಗಿತ್ತು 660. ಬಟ್ ಇವತ್ತೆಲ್ಲಿ 315 ಅಲ್ಲೇನೋ ಲಿಸ್ಟ್ ಆಯ್ತು ಇವತ್ತು. ಒಳ್ಳೆ ರೀತಿಯ ಲಿಸ್ಟಿಂಗ್ ಆಗಿ 335 ತನಕ ಹೋಗಿ 335 ಲಿಸ್ಟ್ ಆಗಿ 320 ಕ್ಲೋಸಿಂಗು ಏನಾಗಿದೆ ಇವತ್ತು. ಸೊ ಪಾಸಿಟಿವ್ 28% ರಿಟರ್ನ್ನ ಪಾಸಿಟಿವ್ ಆಗಿ ಕೊಟ್ಟಿದೆ ಟಾಟಾ ಮೋಟರ್ಸ್ ಕಮರ್ಷಿಯಲ್ ವೆಹಿಕಲ್ ವಿಂಗು. ಇದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ಒಂದು ವಿಡಿಯೋ ಮಾಡಿದ್ದೆ. ಟಾಟಾ ಮೋಟರ್ಸಲ್ಲಿ ಯಾವುದು ಹೋಲ್ಡಿಂಗ್ ಇದೆ, ಯಾವ್ದು ಜಾಸ್ತಿ ರೆವೆನ್ಯೂ ಬರ್ತಾ ಇರೋದು, ಏನು ಕತೆ ಅನ್ನೋದನ್ನ ಯಾರಾದರೂ ನೋಡಿಲ್ಲ ಅಂತಂದರೆ ಈ ವಿಡಿಯೋದ ಎಂಡಿಗಿದೆ, ನೀವು ಚೆಕ್ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15ನಲ್ಲಿ ಅಂತ ನೋಡ್ತಾ ಬರೋದಾದರೆ, ಡಿಫೆನ್ಸ್ ಸೆಕ್ಟರ್ ಸ್ಟಾಕಲ್ಲಿ ಸ್ವಲ್ಪ ಒಂದಿಷ್ಟು ಕರೆಕ್ಷನ್ ಆಗಿದೆ. ಅದು ಬಿಟ್ಟರೆ ಕನ್ಸ್ಯೂಮರ್ ಡ್ಯೂರಬಲ್ಸಲ್ಲೂ ಸ್ವಲ್ಪ ಕರೆಕ್ಷನ್ ಆಗಿದೆ. ಐ ಥಿಂಕ್ ವರುಣ್ ಬೆವರೇಜಸಲ್ಲಿ 2.4% ಕರೆಕ್ಷನ್ ಬಂದಿರೋದ್ರ ಮೂಲಕ ಅದೇ ಟಾಪ್ ಲೂಸರ್ ಅನಿಸುತ್ತೆ. HALಲ್ಲೂ ಕೂಡ ಕರೆಕ್ಷನ್ ಆಗಿದೆ. IT ಸ್ಟಾಕ್ಸ್ಗಳು ಪಾಸಿಟಿವ್ ಆಗಿದೆ, 3% ಅಪ್ ಬಂದಿರೋದ್ರ ಮೂಲಕ LTI ಮೈಂಟ್ರಿನೇ ಇವತ್ತಿನ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಗೇನರ್ ಥರ ಕಾಣಿಸ್ತಾ ಇದೆ. IT ಸ್ಟಾಕ್ಸ್ಗಳು ಎಲ್ಲದೂ ಕೂಡ ಪಾಸಿಟಿವ್ ಆಗಿ ಇತ್ತು. ಮೈಂಟ್ರಿ ಇವತ್ತಿನ ಟಾಪ್ ಗೇನರು IT-ನಲ್ಲಿ ನೋಡ್ತಾ, ಟೆಕ್ ಮಹೀಂದ್ರ ಮೈಂಟ್ರಿ ಎರಡು ಕೂಡ 3% ಮೇಲ್ಗಡೆ ಇದೆ. ಅದೇ ರೀತಿಯಾಗಿ ನಿಫ್ಟಿ ಒಂದು ಗ್ಯಾಪ್ ಆಫ್ ಓಪನಿಂಗ್ ಮಾಡ್ಕೊಂಡು ಆ ಗ್ಯಾಪ್ ಆಫ್ ಓಪನಿಂಗ್ನ ಸಸ್ಟೈನ್ ಮಾಡ್ಕೊತೀವಿ ನೋಡಿ, ಇದೇ ಇಂಪಾರ್ಟೆಂಟ್ ಅನ್ನೋದು. ಯಾಕೆ ಪದೇ ಇದನ್ನ ನಾವು ಮಾತಾಡ್ತಾ ಇರ್ತೀವಿ ಚಾನಲ್ನಲ್ಲಿ, ದಯವಿಟ್ಟು ಇದು ವೆರಿ ಇಂಪಾರ್ಟೆಂಟ್ ಪ್ಯಾರಾಮೀಟರ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಇಲ್ಲಿ 25,800 ನೆಕ್ಸ್ಟ್ ಬಸ್ ಸ್ಟ್ಯಾಂಡ್ ಇದೆ. ಏನು ಮಾಡೋಣ ನೋಡುತ್ತೆ, ಇಲ್ಲಿ 25,800 ಏನಾಯ್ತು ಇವತ್ತು ಓಪನಿಂಗೇ 25,800 ಆಯಿತು. ಸೊ ಆ ಲೆವೆಲ್ನ ಇಡೀ ದಿನ ಪ್ರೊಟೆಕ್ಟ್ ಮಾಡ್ಕೊಂಡೆ ಕ್ಲೋಸಿಂಗ್ ಆಗಿದೆ. ಅಂದರೆ ಈ ಒಂದು ಘಟ್ಟನ ದಾಟ್ಬಿಟ್ಟಿದ್ದೀನಿ ಅನ್ನೋ ಥರ ಮೇಲ್ಗಡೆ ಕ್ಲೋಸಿಂಗ್ ಬಂದಿದೆ. ಈ ಟ್ರೆಂಡ್ ಲೈನ್ ಅನ್ನೋದು ನೆಕ್ಸ್ಟ್ ಇಲ್ಲೇ ಇರುವಂಥದ್ದು. 26,000 ನಾವು ಬ್ರೇಕ್ ಆದ್ವಿ ಅಂದರೆ ಆಲ್ ಟೈಮ್ ಹೈಗೆ ಹತ್ತಿರದಲ್ಲೇ ಇದ್ದೀವಿ. ರಿಮೈನ್ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ ಸದ್ಯಕ್ಕೆ. ಯಾಕೆ 2 ಪಾಸಿಟಿವ್ ಬಂದಿರೋದಕ್ಕೆ ಕಾರಣ ಏನು ಒಂದು ಅವ್ರದ್ದು ಇದು ನಡೀತಾ ಇತ್ತಲ್ಲ, US ಗೌರ್ಮೆಂಟ್ದು ಶಟ್ ಡೌನ್ ನಡೀತಾ ಇತ್ತು. ಅಲ್ಲಿ ಬಜೆಟ್ ಇಲ್ಲ, ಪ್ರಿಂಟ್ಗಳನ್ನು ಮಾಡ್ತಾನೇ ಇದ್ದಾರೆ ಸರಿಯಾಗಿ. ಅಲ್ಲಿ ಪಾರ್ಲಿಮೆಂಟ್ ಇದೆ, ಸೆನೆಟು, ಅವರು ಈಗ ಅಪ್ರೂವಲ್ನ ಕೊಟ್ಟಿದ್ದಾರೆ. ಆಯಿತು, ಶಟ್ ಡೌನ್ ಆಯಿತು, ಇಷ್ಟು ದಿನ ತೊಗೊಳ್ಳಿ, ಮತ್ತೊಂದಷ್ಟು ದಿನ ಪ್ರಿಂಟ್ ಹೊಡ್ಕೊಳ್ಳಿ, ನೀವು ಮತ್ತೆ ಗೌರ್ಮೆಂಟನ್ನು ಶುರು ಮಾಡಿ ಎಲ್ಲ ಆ್ಯಕ್ಟಿವಿಟೀಸ್ನ ಅಂತ ಎಲ್ಲ ತೆಗೆದಾಕೋಗ್ಬಿಟ್ಟಿರುತ್ತೆ. ಮೇನ್ ಏನು ಕ್ರಿಟಿಕಲ್ ಕಾಂಪೊನೆಂಟ್ಸ್ ಇರುತ್ತೋ ಅದು ಬಿಟ್ಟು ಮಿಕ್ದವ್ರಿಗೆಲ್ಲ ರಜೆ ತೊಗೊಂಡು ಹೋಗ್ಬಿಡಿ ಮನೆಗೆ ಅಂತ ಕಳಿಸ್ಬಿಟ್ಟಿದ್ರು. ಸಂಬಳ ಕೊಡೋಕ್ಕೂ ಇರೋದಿಲ್ಲ ನೋಡಿ. ಇಲ್ಲಿ ಹೇಳ್ತಾ ಇರ್ತೀವಿ ನಾವು, BBMP ಈ ಥರದ್ದೆಲ್ಲ ಪ್ರೊಟೆಸ್ಟ್ ಆದಾಗ ಸಂಬಳ ಕೊಡ್ತಾ ಇಲ್ಲ ಅಂತ. US ಗೌರ್ಮೆಂಟಲ್ಲೂ ಅದೇ ಕತೆ, ಸಖತ್ತಾಗಿ ದುಡ್ಡು ಪ್ರಿಂಟ್ ಹೊಡೆದಿದ್ದಾರೆ. ನಾವೇನಾರು ಹಂಗೆ ಆಗ್ಬಿಟ್ರೆ ದಿವಾಳಿನೇ ಆಗ್ಬಿಡುತ್ತೆ. ನಾವು RBI ಏನಾರು ಆ ಥರ ಪ್ರಿಂಟ್ ಮಾಡೋಕ್ಕೆ ಶುರು ಮಾಡಿದ್ರೆ ಅಲ್ಲಿ ಎಲ್ಲದೂ ನಡೆಯುತ್ತೆ. ಕಾರಣ ಏನು ಅಂದರೆ ಡಾಲರ್ ಸುಪ್ರಿಮಸಿ. ಎಲ್ಲಿ ತನಕ ಡಾಲರ್ಗಿಂದ ಜಗತ್ತು ನಡೀತಾ ಇರುತ್ತೋ ಅಲ್ಲಿ ತನಕ ಇದು ಇದೇ ರೀತಿಯೇ. ಸೊ ಯಾರು ಕೇಳೋರಿಲ್ಲ ಹೇಳೋರಿಲ್ಲ, ಆ ಥರನೇ ನಡ್ಕೊಂಡು ಬಂದಿದೆ. ಅವರು ಪ್ರಿಂಟ್ ಹೊಡ್ಕೊಂಡೇ ಬಂದಿದ್ದಾರೆ ಮೊದಲಿಂದನೂ. ಸೊ ಈಗ ವಾಪಸ್ ಅದಕ್ಕೆ ಅಪ್ರೂವಲ್ ಸಿಕ್ಕಿದೆ. 10 ತೊಗೊಂಡ್ರೆ ಏನಕ್ಕೆ ಒಳ್ಳೆ ಸುದ್ದಿ ಅಂತ ನೀವು ಅನ್ಸ್ಬೋದು. ಟ್ರೇಡ್ ಡೀಲ್ ಆಗಿಲ್ವಲ್ಲ ಇನ್ನೂ, ಆ ಟ್ರೇಡ್ ಡೀಲಿಗೆ ಇನ್ನೂ ಸ್ವಲ್ಪ ಚುರುಕುತನ ಕೊಡ್ಬೋದು. ಈಗ ಟ್ರಂಪ್ ಅವರು ಹೇಳಿದ್ದಾರೆ, ಇಲ್ಲ ಒಳ್ಳೆ ಡೀಲ್ ಮಾಡ್ಕೊಳೋ ಥರ ಇದೀವಿ ಇಂಡಿಯಾ ಜೊತೆ ಅಂತ ಏನೋ ಸ್ಟೇಟ್ಮೆಂಟು ಕೂಡ ಕೊಟ್ಬಿಟ್ಟಿದ್ದಾರೆ. ಹೀಗಾಗಿ ಪಾಸಿಟಿವಿಟಿ ಬಂದಿದೆ ಮಾರ್ಕೆಟಲ್ಲೂ ಕೂಡ. ರಿಸಲ್ಟ್ಸು ಕೂಡ ಚೆನ್ನಾಗಿ ಬರ್ತಾ ಇದೆ ಕಂಪ್ನಿಗಳ ರಿಸಲ್ಟ್ಸು. ಸೊ ಈಗ 26,000 ನೆಕ್ಸ್ಟ್ ನಮ್ಮ ರೆಸಿಸ್ಟೆನ್ಸ್ ಆಗಿರುತ್ತೆ. ಕೆಳಗಡೆ 26,800 ಇಮಿಡಿಯೇಟ್ ಸಪೋರ್ಟ್, 25,800 ಇಮಿಡಿಯೇಟ್ ಸಪೋರ್ಟು ಇವತ್ತಿಂದು. ಸೊ ಈ ಗ್ಯಾಪ್ ಅಂತ ಬಂದ್ರೂ ಕೂಡ ಇದು ಕೂಡ ಒಂದು ಫಿಲ್ಲಿಂಗ್, ಒಂದು ಸಪೋರ್ಟ್ ಥರನೇ ಆ್ಯಕ್ಟ್ ಆಗುತ್ತೆ 25,700 ಲೆವೆಲ್ಲು ಕೂಡ. ಸೊ 25,700 ಇಂದ 26,000 ಲೆವೆಲ್ಲಿ
ಏನೋ ಒಂದು ಆ್ಯಕ್ಷನ್ ತೊಗೊಳಂಗಿಲ್ಲ ನಮಗೆ, ಯಾಕೆಂದರೆ ಇದೊಂದು ಬಸ್ ಸ್ಟ್ಯಾಂಡ್ ಘಟ್ಟ. ಇದನ್ನು ಬಿಟ್ಟು ಮೇಲೆ ಅಥವಾ ಕೆಳಗಡೆ ಬಂದರೆ ಮಾತ್ರ ನೆಕ್ಸ್ಟ್ ನಿರ್ಣಯ ಮಾಡ್ಕೊಳ್ಳೋಕೆ, ಇಲ್ಲಾಂದರೆ ಇದ್ರ ಮಧ್ಯದಲ್ಲಿ ಒಂದು ಏನು ಮಾಡುತ್ತೆ ಅನ್ನೋದನ್ನು ನೋಡಬೇಕು. ಯಾಕಂದರೆ ಒಳ್ಳೆ ರ್ಯಾಲಿ ಬಂದಿದೆ 4 ದಿನದಿಂದ. ಸೊ ಇಲ್ಲಿ ಒಂದು ಸ್ವಲ್ಪ ಟೈಮ್ ತೊಗೊಂಡ್ರು ಕೂಡ ಆಶ್ಚರ್ಯ ಇಲ್ಲ. ನಿಫ್ಟಿ ನೋಡೋಣಂತೆ ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಅಂತ. ಯಾಕೆಂದರೆ ಇವತ್ತು ಕ್ಲೋಸಿಂಗ್ ಆಗಿರೋದು ಕೂಡ ಡೋಜಿ ಕ್ಯಾಂಡಲ್, ಇವತ್ತು ಕ್ಲೀನಾಗಿ ಏನು ಮಾರಬಜನಲ್ಲಿ ಕ್ಲೋಸಿಂಗ್ ಆಗಿಲ್ಲ. ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಒಂದು ಹೊಸ ಆಲ್ ಟೈಮ್ ಹೈನ ಮಾಡಿ ಅಲ್ಲಿಂದ ಒಂದು ಕರೆಕ್ಷನ್ ಆಗಿದೆಯಾ ಅಂತ ಇವತ್ತು ನೋಡ್ಬೋಣ. ಇವತ್ತಿನ ಹೈ ಎಷ್ಟು 58,507, ಹಳೆ ಹೈ ಎಷ್ಟು 58,577. ಇಲ್ಲ, ಒಂದು 70 ಪಾಯಿಂಟ್ ಕಮ್ಮಿ ಆಲ್ ಟೈಮ್ ಹೈ ಮಾಡೋಕ್ಕಾಗಿಲ್ಲ. ಬಟ್ ಅಲ್ಲಿಂದ ಒಂದು ಪ್ರಾಫಿಟ್ ಬುಕ್ಕಿಂಗ್ ಆ ಥರ ಕಾಣಿಸ್ತಾ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ. ನೋಡೋಣ, ಬ್ಯಾಂಕ್ ನಿಫ್ಟಿ ಆಲ್ರೆಡಿ ಪಾಸಿಟಿವ್ ಆಗಿದೆ, 57,600 ಇವಾಗ ಸಪೋರ್ಟ್ ಥರ ಆ್ಯಕ್ಟ್ ಆಗ್ತಾ ಹೋಗಬೇಕು. ಇಂಡಿಯಾ ವಿಕ್ಸಲ್ಲಿ ಡ್ರಾಪ್ ಆಗಿದೆ, ಇವತ್ತಿನ್ನೂ ಕೂಡ ಸಖತ್ ಡ್ರಾಪ್ ಆಗಿದೆ, 5% ಬಿದ್ದಿತ್ತು ಮತ್ತು ಕೊನೆ ಟೈಮಲ್ಲಿ ಸ್ವಲ್ಪ ಮತ್ತೆ ಮೇಲೆ ಹೋಗಿದೆ. ಬಟ್ ಇಂಡಿಯಾ ವಿಕ್ಸು ಕೆಳಗಡೆ ಬರ್ತಾ ಇರೋದು, ಮಾರ್ಕೆಟ್ ಮೇಲೆ ಹೋಗ್ತಾ ಇರೋದು, ಒಳ್ಳೆ ಕೋರಿಲೇಷನ್ ಅದು. ಕ್ರೂಡಲ್ಲಿ ಒಂದು ಒಳ್ಳೆ ಜಂಪ್ ಆಯಿತು, ಕ್ರೂಡ್ ಏನೋ ಮೇಲೆ ಹೊರಟಾಯಿತು ಅನ್ನೋಷ್ಟೊತ್ತಿಗೆ ಈಗ ಕ್ರೂಡು ಕೂಡ ಕೆಳಗಡೆ ಬಂದಿದೆ. ಇದು ಕೂಡ ಮಾರ್ಕೆಟಿಗೆ ಪಾಸಿಟಿವ್. ಅಫ್ಕೋರ್ಸ್ ಈ ಚಾನಲ್ನ ಬಿಟ್ಕೊಟ್ಟಿಲ್ಲ, ಚಾನಲ್ ಸಸ್ಪೆನ್ಸ್ನ ಈಗಲೂ ಹಾಗೆ ಇಟ್ಕೊಂಡಿದೆ ಇದು. ಆದರೆ ಇಷ್ಟು ದೊಡ್ಡ ಫಾಲ್ ಆಗಿದೆ ಕ್ರೂಡಲ್ಲಿ, ಸೊ ವಿಚ್ ಇಸ್ ಗುಡ್ ಸೈನ್. ಏನಾದ್ರು ಈ ಚಾನಲ್ನ ಬ್ರೇಕ್ ಡೌನ್ ಆಗಿ ಮತ್ತೆ ಕೆಳಗಡೆ ಹೋಗ್ತಿದೆ ಅಂದರೆ ಮಾರ್ಕೆಟ್ ಮೇಲೆ ಹೋಗೋಕ್ಕೆ ಇನ್ನೂ ಕೂಡ ಸಹಾಯಕಾರಿ ಅದು. ಯಾಕೆಂದರೆ ಕ್ರೂಡ್ ಮೇಲೆ ಡಿಪೆಂಡೆಂಟ್ ಆಗಿರುವಂಥ ಸುಮಾರು ಕಂಪ್ನಿಗಳು ಇದೆ ಅಲ್ವಾ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸಲ್ಲಿ ನಾನು ಫೈನಲಿ ಒಂದು ಪೊಸಿಷನ್ನ ತೊಗೊಂಡಿದ್ದೀನಿ ಇವಾಗ. ಆದರೆ ನವಂಬರಿಗೆಲ್ಲ ಇದು ಡಿಸ್ಕ್ಲೇಮರ್ ತೊಗೊಂಡಿದ್ದೀನಿ ಅಂತ ಮಾತ್ರಕ್ಕೆ ನೀವೆಲ್ಲ ಇದು ಏನು ಟ್ರೇಡಿಂಗ್ ರೆಕಮೆಂಡೇಷನ್ ಅಂತ ಅನ್ಕೋಬೇಡಿ. ಯಾಕೆ ಅಂದರೆ ನೋಡಿ, ಒಂದು ಇಂಪಾರ್ಟೆಂಟ್ ಲೆವೆಲ್ ಇದು 425 ಈ ಲೆವೆಲು, ಈಗ 400ರಿಂದ 425 ಲೆವೆಲು ಹಿಸ್ಟಾರಿಕಲಿ ಒಂದು ರೆಸಿಸ್ಟೆನ್ಸ್ ಇರುವಂಥ ಲೆವೆಲು. ಒಳ್ಳೆ ರೀತಿಯಾದಂಥ ಮೇಲ್ಗಡೆ ಹೋಗ್ತಾ ಇದೆ ನಿಜ, ಆದರೆ ಕ್ರೂಡಿಂದು ಔಟ್ಲುಕ್ ಆ ಥರ ಇದ್ದಿದ್ದರಿಂದ ಇವತ್ತು ಕ್ರೂಡ್ ಕೂಡ ಒಳ್ಳೆ ಪಾಸಿಟಿವ್ ಆಗಿದ್ದನ್ನು ಪೊಸಿಷನ್ನ ತೊಗೊಂಡಿದ್ದೀನಿ. ನೋಡೋಣ ಸ್ಟಾಪ್ ಲಾಸ್ ಹಿಟ್ ಮಾಡಿಸುತ್ತಾ ಅಥವಾ ಒಂದು ಆಪರ್ಚುನಿಟಿನ ಕೊಡುತ್ತಾ ಅಂತ. ಡಿಸೆಂಬರ್ ಹಾಗಾಗಿ ತುಂಬ ಟೈಮ್ ಇದೆ ನನ್ನ ಹತ್ರ. ಸೊ ನೋಡೋಣ ಡಿಸೆಂಬರ್ ಫ್ಯೂಚರ್ಸ್ ಅದು ಯಾವ ರೀತಿ ಆಗುತ್ತೆ ಅಂತ ನೋಡೋಣ. ಅದೇ ರೀತಿಯಾಗಿ ಕಾಪರು ಕೂಡ ಇವಾಗ ಪಾಸಿಟಿವ್ ಆಗಿ ಹೋಗ್ತಾ ಇದೆ ಮೇಲ್ಗಡೆಗೆ. ಗೋಲ್ಡು ಆಲ್ ಟೈಮ್ ಹೈನ ಸಸ್ಟೈನ್ ಮಾಡ್ಕೊಂಡಿದೆ. ಸಿಲ್ವರು ನಮ್ಮ ಟಾರ್ಗೆಟ್ನ ಆಲ್ಮೋಸ್ಟ್ ಟಚ್ ಮಾಡಿದೆ ಇವತ್ತು ಬೆಳಗ್ಗೆನೂ ಕೂಡ ಹೇಳಿದ್ದೆ ಸಿಲ್ವರಲ್ಲಿ ಸೆಲ್ ಮಾಡೋಕ್ಕೆ ಹೋಗ್ಬಿಟ್ಟಿದ್ದೆ. ಯಾಕೆ ಅಂದರೆ ಇದನ್ನ ನಾವು ಓದಬೇಕಾಗಿದ್ದು ಶಾರ್ಟ್ ಕವರ್. ಈಗಲೂ ನಾನು ಶಾರ್ಟ್ ಕವರಿಂಗ್ ಅಂತಲೇ ಓದ್ತಾ ಇದ್ದೀನಿ, ಲೆವೆಲ್ ದಾಟ ತನಕ ಹಾಗೆ ಓದಬೇಕು, ಅದರಲ್ಲಿ ಏನೂ ಎರಡನೇ ಮಾತಿಲ್ಲ. ಸೊ ಆದರೆ ಈ ಬರ್ತಾ ಇರೋಂಥ ಮೂಮೆಂಟ್ಗಳು ನೋಡಿ, ಈ ಒಂದು ಝೋನ್ ಇತ್ತಲ್ಲ ಇಲ್ಲಿ ಒಂದು ಒದ್ದಾಡ್ತಾ ಇರೋದು, ಇದು ನೋಡಿ ಸಿಂಪಲ್. ನೀವು ಏನು ಇದು ಪುಲ್ಲಿಶ್ ಸೆಂಟಿಮೆಂಟಾ, ಇದು ಕೆಳಗಡೆದ, ಇದೇನು ಗಡೆಯೋದು ಏನೂ ಗೊತ್ತಿಲ್ಲ ಅಂದ್ರೂ, ಕ್ಲೀನ್ ಅಬ್ಸರ್ವೇಷನ್ ಅಂದ್ರೂ ಇಷ್ಟು ದೊಡ್ಡ ಸೆಲ್ಲಿಂಗ್ ಬಂದಿದೆ. ಸೆಲ್ಲಿಂಗ್ ಬಂದಮೇಲೆ ಈ ಘಟ್ಟದಲ್ಲಿ ಅಟೆಂಪ್ಟ್ ಆಗ್ತಾ ಇದೆ, ಅಟೆಂಪ್ಟ್ ಆಗ್ತಾ ಇದೆ, ರಿಟರ್ನ್ ಮಾಡ್ಕೊಳಕ್ಕೆ ಆಗಿಲ್ಲ, ಬಿದ್ದಿದೆ, ಮತ್ತೆ ಅಟೆಂಪ್ಟ್ ಮಾಡ್ತಾ ಇದೆ, ಆಗ್ತಾ ಇಲ್ಲ, ಬಿದ್ದಿದೆ. ನೋಡಿ ಈ ಥರ ಯಾವ್ದಾದ್ರು ಒಂದು ಝೋನ್ನ ಪದೇ ಅಟೆಂಪ್ಟ್ ಮಾಡ್ತಾ ಇದೆ, ಆದರೆ ಹೊಸ ಲೋನ ಮಾಡೋಕ್ಕಾಗಿಲ್ಲ. ಇಲ್ಲಿ ಒಂದು ಹ್ಯಾಮರ್ ಪ್ಯಾಟರ್ನ್ ಮಾಡಿದೆ. ಎಷ್ಟು ಪ್ಯಾರಾಮೀಟರ್ ಇದೆ ನೋಡಿ ನಾನು ಹೇಳ್ತಾ ಇರೋಂಥದ್ದು. 46ರಲ್ಲಿ ಒಂದು ಹ್ಯಾಮರ್ ಮಾಡಿದೆ, ಹ್ಯಾಮರ್ ಮಾಡಿದ್ಮೇಲೆ ತಿರ್ಗಾ ಅಟೆಂಪ್ಟ್ ಮಾಡೋಕೆ ಹೋಗಿದೆ, ಬಂದಿದೆ, ವಾಪಸ್ ಅಟೆಂಪ್ಟ್ ಮಾಡಿದಾಗ ಯಾವ ಥರ ಮುರ್ಕೊಂಡೋಗಿದೆ, ಯಾವುದಕ್ಕೂ ಬೆಲೆನೇ ಕೊಡದಲ್ಲೇ ಇರೋ ಥರ ಮುರ್ಕೋಗೋಗಿದೆ ಅಂದಾಗ ಇಲ್ಲಿ ಎಂಟ್ರಿ ಪಾಯಿಂಟ್. ಬಟ್ ನಾವೇನು ಮಾಡಿದ್ವಿ, ಎಂಟ್ರಿ ಇನ್ನೂ ಮುಂಚೆನೇ ತೊಗೊಂಡ್ವಿ. ಎಲ್ಲಿ ತೊಗೊಂಡ್ವಿ, ಈ ಕ್ಯಾಂಡಲಲ್ಲೇ ಎಂಟ್ರಿ ತೊಗೊಂಡ್ವಿ ಅಲ್ವಾ. ಯಾವಾಗ ಈ ಹ್ಯಾಮರ್ ಪ್ಯಾಟರ್ನ್ ಮಾಡಿ ವಾಪಸ್ ಇಲ್ಲಿ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಕೊಡ್ತೋ ಅವತ್ತೇ ಬಂತು. ಬಟ್ ಕನ್ಫರ್ಮೇಷನ್ ಎಂಟ್ರಿ ಅಂದರೆ ಇದ್ದಿದ್ದು ಈ ಕ್ಲೋಸಿಂಗ್ ಆದಾಗ. ಅದಾದಮೇಲೆ ನೋಡಿ ಇಷ್ಟು ಟ್ರೇಡ್ಗಳು ನೋಡಲಿಕ್ಕೆ ಸಿಗ್ತಾ ಇದೆ. ಬಟ್ ಇಲ್ಲಿಂದನೇ ತೊಗೊಂಡಿರೋದ್ರಿಂದ ಎಕ್ಸಿಟು ಕೂಡ ಬೇಗನೆ ಮಾಡಬೇಕು, ಇಲ್ಲಿ ತನಕ ನೋಡಿಲ್ಲ. ಬಟ್ ಈ ಟಾರ್ಗೆಟ್ ಅಂತ ನಾವು ಮಾತಾಡ್ಕೊಂಡಿದ್ವಿ, ಆ ಟಾರ್ಗೆಟು ಆಲ್ಮೋಸ್ಟ್ ಬಂದಿದೆ, ಇವತ್ತು ಫುಲ್ಫಿಲ್ ಆಗಿದೆ. ಸೊ ಅದು ಆಗ ತನಕ ಇರಲಿ ಅಂತ ಬಿಟ್ಟಿದ್ದೆ, ಇನ್ನೂ ನಾನು ತೆಗಿತಾ ಹೋಗ್ತೀನಿ, ಇನ್ನೇನು ಬೇಕಾಗಲ್ಲ. ಸೇಮ್ ಗೋಲ್ಡಲ್ಲೂ ಕೂಡ, ಗೋಲ್ಡಲ್ಲಿ 1:1 ಎಕ್ಸ್ಪೆಕ್ಟ್ ಮಾಡಿದೆ, ಯಾಕೆಂದರೆ ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇತ್ತು, ಪಾಸ್ ಇತ್ತು, ಆ ಪಾಸ್ ಆಗ್ತಾ ಇದೆ ಗೋಲ್ಡಲ್ಲಿ ಈ ಲೆವೆಲ್ ಬಂದ ಮೇಲೆ. ನೋಡೋಣ ಯಾವ ರೀತಿಯಾಗಿ ರಿಯಾಕ್ಟ್ ಆಗುತ್ತೆ ಅಂತ. ಗೋಲ್ಡಿಂದು ಒಂದು ಶಾರ್ಟ್ ಕವರಿಂಗ್ಗೆ ಅನ್ನೋ ಥರ ಇವಾಗ ಕಂಟಿನ್ಯೂ ಮಾಡೋಕ್ಕೆ ಅಷ್ಟೊಂದು ಇಚ್ಛೆ ಇಲ್ಲದೇ ಇರೋ ಥರ ಕಾಣಿಸ್ತಾ ಇದೆ. ಆದರೆ ಗೋಲ್ಡ್ ಸಿಲ್ವರ್ನ ದಯವಿಟ್ಟು ಯಾರಾದರೂ ಹೋಲ್ಡ್ ಮಾಡಿದ್ರೆ, ಫಿಸಿಕಲ್ ಗೋಲ್ಡ್ ಆಗಲಿ, ಡಿಜಿಟಲ್ ಗೋಲ್ಡ್ ಆಗಲಿ, ಅಂದರೆ ಡಿಜಿಟಲ್ ಅಂದರೆ ಹೇಗೆ ಇದಲ್ಲ ETF ಆಗಲಿ, ದಯವಿಟ್ಟು ಈಗ ಸೆಲ್ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆಂದರೆ ಎಲ್ಲ ಕಡೆ ಪಾಸಿಟಿವಿಟಿ ಅನ್ನೋ ಥರ ಕಾಣಿಸ್ತಾ ಇದೆ ಸಿಚುವೇಷನು. ವಾರೆನ್ ಬಫೆಟ್ ಅವರು ಇವತ್ತು ಫೇರ್ವೆಲ್ ಲೆಟರ್ ಕೂಡ ಕೊಟ್ಟಿದ್ದಾರೆ. ಆ್ಯನ್ಯುವಲ್ ಲೆಟರ್ ಅಂತ ಬರೀತಾ ಇದ್ರು ವರ್ಷ, ಇನ್ಮೇಲಿಂದ ಅದನ್ನ ಬರೆಯೋದಿಲ್ಲ ಅಂತ ಹೇಳಿದ್ದಾರೆ. ಬಟ್ ಬೇರೆ ಮಾರ್ಗದಲ್ಲಿ ಅವ್ರು ವಿಸ್ಡಮ್ನ ಶೇರ್ ಮಾಡ್ತಾರೆ. ಒಂದು ಫೇರ್ವೆಲ್ ಲೆಟರ್ ಕೂಡ ಬರೆದಿದ್ದಾರೆ ಇವತ್ತು. ಸೊ ಆ್ಯನ್ಯುವಲ್ ಜನರಲ್ ಮೀಟಿಂಗು ಅದು ಮುಂದಿನ ವರ್ಷ ಮೇಯಲ್ಲಿ ಆಗೋದು, ನೋಡೋಣ. 95 ವರ್ಷ ಇನ್ನು ಇವಾಗ ರಿಟೈರ್ಮೆಂಟ್ ತೊಗೊಂಡೆಲ್ಲ ಇದೆ ಇನ್ನೇನು. ಬಟ್ ಅವ್ರು ಹೇಳಿದ್ದಾರೆ, ನನ್ನ 2ನೇ ಅರ್ಧದ ಜೀವನನೇ ನಂದು ಬೆಸ್ಟ್ ಲೈಫು. ನಿಮ್ಗೆ ಗೊತ್ತಿದೆ ವಾರೆನ್ ಬಫೆಟ್ ಅವ್ರ ಬಗ್ಗೆ ಮಾತಾಡೋಕೆ ಹೋದರೆ ಸುಮಾರಿದೆ, ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಬೇಕು. ದ ಇಂಟೆಲಿಜೆಂಟ್ ಇನ್ವೆಸ್ಟರ್ ಅಂತ ಅವರು ತುಂಬ ಇಷ್ಟಪಡೋ ಪುಸ್ತಕ ಅದು. ಅದನ್ನು ಕೂಡ ಅದ್ರ ಬಗ್ಗೆ ಒಂದು ಮೈಂಡ್ಫುಲ್ ಸೀರೀಸಲ್ಲಿ ಮಾತಾಡ್ತೀನಿ. ಅವರು ಹೇಳಿ 60 ವರ್ಷ 65 ವರ್ಷ ಆದಮೇಲೆ ಅವ್ರು ವೆಲ್ತ್ ಅಂತ ನೋಡೋಕ್ಕೆ ಶುರುವಾಗಿದ್ದು. ಈಗ ಲಾಸ್ಟ್ 30 ವರ್ಷದಲ್ಲಿ ವಾರೆನ್ ಬಫೆಟ್ ಅವ್ರು ಏನು ಮಾಡಿದ್ರು, 30-40 ವರ್ಷದಲ್ಲಿ, ದಟ್ ಈಸ್ ಅ ಹ್ಯೂಜ್ ಅಚೀವ್ಮೆಂಟ್. ಹಾಗಾಗಿ ಲೈಫಲ್ಲಿ ನಂದು ಸೆಕೆಂಡ್ ಹಾಫ್ ಆಫ್ ದ ಲೈಫೇ ನಂದು ಇಂಪಾರ್ಟೆಂಟ್ ಆಗಿತ್ತು ಅಂತ ತುಂಬ ಒಂದು ಯಾರನ್ನು ಕೂಡ ಒಂದು ನೀವು ರೆಸ್ಪೆಕ್ಟ್ ಕೊಟ್ಬಿಟ್ಟು ನೋಡಬೇಕು. ಆ ಕೈಂಡ್ನೆಸ್ ಇರಲಿ ಪ್ರತಿಯೊಬ್ಬರಲ್ಲೂ. ಒಬ್ಬರು ಕ್ಲೀನ್ ಮಾಡೋ ವ್ಯಕ್ತಿಯಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ನಮಗೆ ಹೆಲ್ಪನ್ನೇ ಮಾಡ್ತಾ ಇದ್ದಾರೆ. ಆ ಒಂದು ಕರುಣೆ ಇರಲಿ ಪ್ರತಿಯೊಬ್ಬರ ಮೇಲೆ, ಒಂದು ಪರೋಪಕಾರ ಇರಲಿ ಅನ್ನೋದನ್ನು ಹೇಳಿದ್ದಾರೆ. ತುಂಬ ಚೆನ್ನಾಗಿ ಬರೆದಿರೋದನ್ನ. ಸೊ ಅದ್ರ ಬಗ್ಗೆ ನ್ಯೂಸ್ ಲೆಟರ್ಸ್ ಅಂತ ಅವ್ರು ಬಂದಿರೋದು ಕಲೆಕ್ಷನ್ ಇದೆ, 77ನೇ ಇಸ್ವಿಯಿಂದ ಬರೆದಿರೋದು ಇದೆ. ಅದ್ರ ಬಗ್ಗೆನೂ ನಾವು ಮಾತಾಡ್ತಾ ಹೋಗ್ಬೋದು. ಸುಮಾರು ನಾನು ಕೂಡ ಓದಿಲ್ಲ, ಆದರೆ ಪ್ರತಿ ವರ್ಷವೂ ಕೂಡ ಅವ್ರ ಆ್ಯನ್ಯುವಲ್ ಲೆಟರ್ನ ಒಂದು ಇನ್ವೆಸ್ಟರ್ ವರ್ಲ್ಡಲ್ಲಿ ಒಂದು ಭಗವದ್ಗೀತೆ ಥರ ನೋಡ್ತಾರೆ ಅದನ್ನ. ವಾರೆನ್ ಬಫೆಟ್ ಅವರು ಅದನ್ನು ಅವರು ಕೊಡುವಂಥ ಸ್ಟೇಟ್ಮೆಂಟ್ಗಳನ್ನಾಗಲಿ, ಅವ್ರು ಮಾಡುವಂಥ ಆ್ಯನ್ಯುವಲ್ ಮೀಟ್ ಆಗಲಿ, ಆ ಆ್ಯನ್ಯುವಲ್ ಲೆಟರ್ ಆಗಲಿ, ಪ್ರತಿಯೊಂದು ಕೂಡ ತುಂಬ ಒಂದು ಕಾಷಿಯಸ್ ಆಗಿ ಓದ್ತಾರೆ. ಅಫ್ಕೋರ್ಸ್ ಚಾರ್ಲಿ ಮಂಗರ್ ಅವರು ಕೂಡ ಇರ್ತಾಯಿದ್ರು. ಬಟ್ ಈಗ
2022-23 ಅವರು ಇಲ್ಲ. ಚಾರ್ಲಿ ಮಂಗರ್ ಅವ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಚಾನಲಲ್ಲಿತ್ತು. ಯಾರು ಏನು ಅಂದರೆ ಗೊತ್ತಿಲ್ಲ, ಅಂದರೆ ನಾನು ಈ ವಿಡಿಯೋದ ಎಂಡಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಅವರು ತೀರ್ಕೊಂಡಂಥ ಸಂದರ್ಭದಲ್ಲಿ ಒಂದು ವಿಡಿಯೋನ ಮಾಡಿದ್ವಿ ನಾವು. ಅದೇ ರೀತಿಯಾಗಿ ಸಿಲ್ವರ್ದಾಯಿತು. ಸೊ ಅದನ್ನು ಬಿಟ್ಟರೆ ನ್ಯಾಸ್ಡ್ಯಾಕಲ್ಲಿ ಈಗ ವಾಪಸ್ಸು ಒಂದು ಕರೆಕ್ಷನ್ ಬಂದಿದೆ. ಸೊ ಈ ಒಂದು ಜಂಪ್ ಏನು ಬಂತಲ್ಲ, ಇದು ಅಪ್ರೂವಲ್ ಸಿಕ್ತು, ಸೆನೆಟ್ ಅಪ್ರೂವಲ್ ಸಿಕ್ತು ಅಂತ, ಅದಕ್ಕೆ ಅದೊಂದೇ ಬಂದು ಸೇವ್ ಮಾಡಿದ್ದಂಥದ್ದು ಅವತ್ತು. ಬಟ್ ನೋಡಿ, ನ್ಯೂಸ್ ಆಮೇಲೆ ಬರುತ್ತೆ. ಬಟ್ ನಮಗೆ ಹ್ಯಾಮರ್ ಬಂದಿರಲಿಲ್ವೋ? ಹ್ಯಾಮರ್ ಬಂದಿದ್ದು ಮಾರನೇ ದಿನ ನ್ಯೂಸ್ ಬಂತು, ಏನಂತ? ಅಪ್ರೂವಲ್ ಸಿಕ್ಕಿದೆ ಬಜೆಟ್ ಅಂತ. ನೋಡಿ, ಮಾರ್ಕೆಟಿಗೆ ಹೆಂಗಾದರೂ ಒಂದು ಸುಳುವು ಇದ್ದೇ ಇರುತ್ತೆ. ಹಿಂದೆ ಇರುವಂಥ ಬಸ್ ಸ್ಟ್ಯಾಂಡ್ ಲೆವೆಲ್ಲು, ಆ ಲೆವೆಲ್ ಕರೆಕ್ಟಾಗಿ ಒಂದು ಹ್ಯಾಮರ್ ಮಾಡ್ತು ಒಂದು ಮಾತ್ರಕ್ಕೆ ಬುಲ್ಲಿಶ್ ಇದೆ ಅಂತಂದರೆ ಅಲ್ಲ. ಆದರೆ ಹೊಸ ಲೋ ಅಂತೂ ನೀವು ತೊಗೊಳಂಗಿಲ್ಲ, ನೀವು ನೆಗೆಟಿವ್ ಪೊಸಿಷನಲ್ಲಿ ಇದ್ದರೆ ಎಕ್ಸಿಟ್ ಮಾಡ್ಕೋ ಅನ್ನೋ ಒಂದು ಸೂಚ್ಯಂಕ ಅದು ಹ್ಯಾಮರು. ಇದನ್ನ ಟೆಕ್ನಿಕಲ್ ಅನಾಲಿಸಿಸ್ ಪ್ಲೇಲಿಸ್ಟಲ್ಲೂ ಕೂಡ ಮಾತಾಡಿದ್ವಿ. ಹ್ಯಾಮರಿಗೆ ತುಂಬ ಬೆಲೆ ಕೊಡ್ತೀವಿ ನಮ್ಮ ಚಾನಲಲ್ಲಿ, ಯಾರಾದರೂ ಹೊಸಬ್ರಾಗಿ ನೋಡ್ತಾ ಇದ್ದೀರಾ ಅಂದರೆ ಹೇಳ್ತಾ ಇದ್ದೀನಿ. ಸೊ ಇದಿಷ್ಟು ಬಿಟ್ಟು ನ್ಯೂಸ್ ಅಂತ ಸ್ಪೆಸಿಫಿಕ್ ಆಗಿ ನೋಡ್ತಾ ಬರೋದಾದರೆ, ಏಷ್ಯನ್ ಪೇಂಟ್ಸ್ದು ಆ ರಿಸಲ್ಟ್ಸ್ ನೋಡ್ಕೊಂಡ್ಬಿಟ್ಬೋಣ. ಒಂದೊಂದೇ ಇದನ್ನೇ ಮಾತಾಡಲಿಲ್ಲ, ಬರೀ ಇದೇ ಆಗೋಯ್ತು. ಸೊ ಇವತ್ತು ನೋಡಿ, ಎಲ್ಲ ಸೆಕ್ಟರ್, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸು, ಮಿಡ್ ಕ್ಯಾಪ್ ಎಲ್ಲ ಕೂಡ ಪಾಸಿಟಿವ್ ಆಗಿತ್ತು. ಸೆನ್ಸೆಕ್ಸಲ್ಲಿ ನಾಳೆ ಎಕ್ಸ್ಪೈರಿ ಅಲ್ವಾ ಸೆನ್ಸೆಕ್ಸಿಂದು, ಏನಾಗಿದೆ ಅಂತ ನೋಡ್ಕೊಂಬರೋಣ ನಾಳೆಗೆ. ಸೊ ನಾಳೆಗೆ ಒಂದು ಒಳ್ಳೆ ಫಾರ್ಮೇಷನ್ ಆಗಿದೆ. 85,000ದಲ್ಲಿ ರೆಸಿಸ್ಟೆನ್ಸ್ ಇದೆ, 84,000ದಲ್ಲಿ ಸಪೋರ್ಟ್ ಇದೆ. ಮೋಸ್ಟ್ಲಿ ಈ ಆಲ್ ಟೈಮ್ ಹೈ ಝೋನು ಕೂಡ ಆಗಿರೋದ್ರಿಂದ ಇಲ್ಲಿ ಒಂದು ಪಾಸ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ಬಟ್ ಸ್ಟ್ರಕ್ಚರ್ಲಿ ನೀವು ನೋಡ್ತಾ ಬರೋದಾದರೆ ಇದು ಒಂದು ಒಳ್ಳೆ ಸ್ಟ್ರಕ್ಚರ್. ಇದು ಆಗ್ತಾ ಇರೋಂಥ ಫಾರ್ಮೇಷನ್ ಏನಿದೆ, ವಿಚ್ ಇಸ್ ಎ ಬುಲ್ಲಿಶ್ ಸೆಂಟಿಮೆಂಟ್ ಅಂತ ಸಾರಿ ಹೇಳ್ತಾ ಇದೆ. ಇದು 85,000 ಏನಾದ್ರು ಬ್ರೇಕ್ ಆಯಿತು ಅಂತಂದರೆ, ಯಾಕೆಂದರೆ ನೋಡಿ ಪ್ಯಾಟರ್ನ್ ನೋಡಿ, ಲೋಗಳು ಮೇಲ್ಗಡೆನೇ ಹೋಗ್ತಾ ಇದೆ. ಇದು ಲಾಂಗರ್ ಫ್ರೇಮಲ್ಲಿ ನೋಡ್ತಾ ಬರೋದಾದರೆ ವೀಕ್ಲಿ ಕ್ಯಾಂಡಲಲ್ಲಿ ಇದು ನಮಗೆ ಅದೇ ಪ್ಯಾಟರ್ನೇ. ವೀಕ್ಲಿ ಕ್ಯಾಂಡಲಲ್ಲಿ ಇದ್ದೀನಿ, ಮಂತ್ಲಿಗೆ ಹೋಗಿ ನೋಡೋದಾದ್ರು ಅಥವಾ ಇದರಲ್ಲಿ ನೋಡೋದಾದ್ರು ನೋಡಿ, ಈಗ 2ನೇ ಟೈಮ್ ಅಟೆಂಡ್ ಮಾಡಕ್ಕೆ ಬರ್ತಾ ಇರೋಂಥದ್ದು ಈ ಪ್ಯಾಟರ್ನ ಅಲ್ವಾ. ಸೊ ಇಲ್ಲಿ ಮಾಡಿ ಹೊಸದಾಗಿ ಇಲ್ಲಿ ಮಾಡಿ ಈ ಥರ ಆಗಿದೆ. ಸೊ ಈ ಝೋನ್ನ ಬ್ರೇಕ್ಔಟ್ ಆಯಿತು ಅಂತಂದರೆ ಒಂದು ಪಾಸಿಟಿವ್ ಸೈನಲ್ಲೇ ಇರ್ತಾ ಹೋಗಬೇಕು. ನೋಡೋಣ ಏನಾಗುತ್ತೆ, ಏನು ಕತೆ ಅನ್ನೋದು. ಯಾಕೆಂದರೆ ಓವರಾಲ್ ಮಂತ್ಲಿ ಕ್ಯಾಂಡಲಲ್ಲಿ ಅಂತ ನೋಡ್ತಾ ಬರೋದಾದರೆ, ಇಲ್ಲಿಂದ ಏನು ಕೋವಿಡಿಂದ ಏನು ರ್ಯಾಲಿ ಬಂದಿತ್ತು, ಈ ಕೋವಿಡಿಂದ ಇಲ್ಲಿ ಬಂದಿರೋಂಥ ರ್ಯಾಲಿ, ಕೋವಿಡಿಂದ ಮಂತ್ಲಿ ಕ್ಯಾಂಡಲ್ ತೆಗೆದೇ ಬಿಟ್ಟಿದ್ದಾರೆ. ಬಟ್ ಇಲ್ಲಿ ಕೋವಿಡಿಂದ ಏನು ಬಂದಿತ್ತು ರ್ಯಾಲಿ, ಇಲ್ಲಿ ನೋಡಿ ಒಂದು ಕನ್ಸಲ್ಟೇಷನ್ ಆಗಿದೆ. ಯಾವಾಗ 2022ರಿಂದ 2024 ತನಕ ಒಂದೇ ಝೋನಲ್ಲಿ ಕನ್ಸಲ್ಟೇಷನ್ ಆಗಿದೆ. ಮತ್ತೆ ಮೇಲ್ಗಡೆ ಹೋಗಿದೆ. ಯಾವಾಗ 2024ರಲ್ಲೇ ಮಾಡಿದಂಥ ಹೈ, ಆ ಹೈನ ಆಲ್ಮೋಸ್ಟ್ ಒಂದು ವರ್ಷ ನಾವು ನಿಂತಿದ್ದೀವಿ. ಕಾಣಿಸ್ತಾ ಇದೆಯಾ? ಏನಂಗೆ ಅನಿಸ್ಬೋದು ನಿಮಗೆ, ಇದು ಹೆಂಗೆ ಮೇಲ್ಗಡೆ ಹೋಗ್ಬಿಡುತ್ತೆ, ಇಷ್ಟೊಂದು ಮೇಲ್ಗಡೆ ಇದೀವಲ್ಲ ಅಂತ. ಬಟ್ ನೋಡಿ, ಈ ಪಾಸ್ಗಳೇ ಇಂಪಾರ್ಟೆಂಟು, ಈ ಬಸ್ ಸ್ಟ್ಯಾಂಡ್ಗಳೇ ಇಂಪಾರ್ಟೆಂಟು. ಈ ಬಸ್ ಸ್ಟ್ಯಾಂಡ್ ಎಲ್ಲಿ ತನಕ ಆಗುತ್ತೋ ಆವಾಗ ಬರೋ ಮೂಮೆಂಟಿಗೆ ನಾವು ಒತ್ತು ಕೊಡಬೇಕು. ಒಂದು ವರ್ಷ ಒಂದು ಕನ್ಸಲ್ಟೇಷನ್ ಆಗಿದೆ, ಒಂದು ವರ್ಷಕ್ಕೆ ಈಗ ಬ್ರೇಕ್ಔಟ್ ಬಂತು 85,000 ಮೇಲೆ ಅಂದರೆ ಹೂ ನೋಸ್, 1 ಲಕ್ಷಕ್ಕೆ ಹೋಗ್ಬೋದು ಸೆನ್ಸೆಕ್ಸು. ಯಾರಿಗೆ ಗೊತ್ತು, ನೋಡೋಣಂತೆ ಏನಾಗ್ತಾ ಹೋಗುತ್ತೆ ಅಂತ. ಅದೇ ರೀತಿಯಾಗಿ ಕ್ವಾರ್ಟರ್ ರಿಸಲ್ಟ್ಸು, ಏಷ್ಯನ್ ಪೇಂಟ್ಸು ಸೂಪರ್ ರಿಸಲ್ಟ್ಸ್. ಹಿಂದೂಸ್ತಾನ್ ಏರೋನಾಟಿಕಲ್ ಎಚ್ ಎಲ್ದು ಗ್ರಾಸ್ ಪ್ರಾಫಿಟ್ ಕಮ್ಮಿ ಆಗಿದೆ, ಅದಕ್ಕೆ ಇವತ್ತು ಸ್ಟಾಕಲ್ಲಿ ಕರೆಕ್ಷನ್ ಬಂದಿದೆ. ಇನ್ಫೋ ಎಡ್ಜಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ, ಅಶೋಕ್ ಲೈಲ್ಯಾಂಡಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ. ಕಾಮೆಂಟ್ರಿ ಏನು ಹೇಳಿದ್ದಾರೆ ಗೊತ್ತಿಲ್ಲ. ಫೈಸರಲ್ಲಿ ಒಳ್ಳೆ ರಿಸಲ್ಟು, ಸೆಂಚುರಿ ಪ್ಲೈಬೋರ್ಡು, ವೆಲ್ಸ್ಪನ್ ಲಿವಿಂಗು ಇದರಲ್ಲಿ ಏನೋ ನೆಗೆಟಿವ್ ಬಂದುಬಿಟ್ಟಿದೆ, ಆದರೂ ಕೂಡ ಸ್ಟಾಕ್ ಪಾಸಿಟಿವ್ ಆಗಿದೆ. ಸೊ ಏಷ್ಯನ್ ಪೇಂಟ್ಸ್ದು ರಿಸಲ್ಟು ವೆರಿ ಇಂಪಾರ್ಟೆಂಟು, 4% ಅಪ್ ಮೂವ್ಮೆಂಟ್ ಬಂದಿದೆ. ಅದು ನಾಳೆ ಯಾರ್ದಿದೆ, ಆಲ್ಮೋಸ್ಟ್ ಇವಾಗ ಬಂದಿರೋ ಕಂಪ್ನಿಗಳಲ್ಲಿ ನೋಡಿ 1200 ಕಂಪ್ನಿಗಳು ಪಾಸಿಟಿವ್ ಆಗಿ ಹೇಳಿದೆ. ನೆಟ್ ಪ್ರಾಫಿಟ್ಟು 14% ಅಂತ ಹೇಳ್ಕೊಂಡಿದ್ದಾರೆ. ಸೊ ನಾಳೆ ರಿಸಲ್ಟ್ನ ನಾನು ಇಟ್ಟಿಲ್ಲ ಇಲ್ಲಿ, ನಾಳೆದು ನೋಡ್ತಾ ಬರೋಣ. 13ನೇ ತಾರೀಕು ಯಾವುದಿದೆ ಅಂತ ನೋಡ್ತಾ ಹೋಗಬೇಕು. ರೇಂಜ್ ಕೊಟ್ಟರೆ ಬರುತ್ತಿದ್ದು 13ರಿಂದ ಅಂತ ಕೊಟ್ಟರೆ, ನಾಳೆ ಐಷರ್ ಮೋಟರ್ಸು, ಮುತ್ತೂಟ್ ಫೈನಾನ್ಸು, LG, ಇತ್ತೀಚೆಗಷ್ಟಲ್ಲಿ ಇಷ್ಟಾದ ಕಂಪನಿ ಮದರ್ಸನ್ನು, ಹೀರೋ ಮೋಟರ್ ಕಾಪು, GMR ಏರ್ಪೋರ್ಟ್ಸು, ಸುಮಾರು ಕಂಪ್ನಿಗಳ ರಿಸಲ್ಟ್ಸ್ ಇದೆ, ನೋಡ್ತಾ ಹೋಗೋಣಂತೆ. ಸೆಬಿ ಸರ್ಕ್ಯುಲರ್ ಬಗ್ಗೆ ಸರ್ ನೀವು ಮತ್ತೆ ಕಮೆಂಟ್ ಮಾಡಿದ್ರಿ, ನಾನು ನೋಡೋಕ್ಕಾಗಿಲ್ಲ. ನಾನು ನೋಡ್ಬಿಟ್ಟು ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡ್ತೀನಿ, ಏನು ಹೇಳಿದ್ದಾರೆ ಸೆಬಿ ಸರ್ಕ್ಯುಲರಲ್ಲಿ ಅಂತ. ಒಂದಿಷ್ಟು IPOಗಳ ಬಗ್ಗೆ ಮಾತಾಡಬೇಕಾಗಿತ್ತು. ಇವತ್ತು ಯಾವುದು ಗ್ರೋ ಲಿಸ್ಟಿಂಗ್ ಆಯಿತು ಇವತ್ತು. ನೋಡಿ ಹೆಂಗೆ ಕ್ಲೋಸಿಂಗ್ ಆಗಿದೆ, 31% ಫಸ್ಟ್ ಡೇನೇ. 100 ಇದ್ದಿದ್ದು 112, 114 ಓಪನ್ ಆಯಿತು. ಆಮೇಲೆ ಕ್ಲೋಸಿಂಗ್ ಟೈಮಲ್ಲಿ 131ಕ್ಕೆ ಕ್ಲೋಸಿಂಗ್ ಆಗಿದೆ. ವೆರಿ ಗುಡ್ ರಿಟರ್ನ್ಸ್ನ ಕೊಟ್ಟಿದೆ ಫಸ್ಟ್ ಡೇನಲ್ಲೇ ಗ್ರೋ. ಯಾರಾದರೂ ಇನ್ವೆಸ್ಟ್ ಮಾಡಿದರೆ ದಯವಿಟ್ಟು ಕಮೆಂಟ್ ಮಾಡಿ, IPOನಲ್ಲಿ ಇನ್ವೆಸ್ಟ್ ಮಾಡಿದ್ದೆ ಅಂತ. ಕಂಗ್ರ್ಯಾಚುಲೇಷನ್ಸ್, 31% ಸಿಕ್ಕಿರುತ್ತೆ. ಲೆನ್ಸ್ ಕಾರ್ಟು ಓವರಾಲ್ 6% ಇನ್ನೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೆ. ತುಂಬ ನೆಗೆಟಿವ್ ಕಮೆಂಟ್ಸ್ ಬಂದಿತ್ತು ಲೆನ್ಸ್ ಕಾರ್ಟಿಗೆ, ಬಟ್ ಮಾರ್ಕೆಟು ಮೇಲೆ ಹೋಗ್ತಾ ಇದೆ, ಲಿಸ್ಟ್ ಆಗಿರೋ ಕಂಪ್ನಿಗಳು ಕೂಡ ಮೇಲೆ ಹೋಗ್ತಾ ಇದೆ. ನೋಡೋಣ ಏನಾಗ್ತಾ ಹೋಗುತ್ತೆ ಅಂತ. ನ್ಯೂಸ್ ಸ್ಪೆಸಿಫಿಕ್ಕು ಇನ್ನೇನಿಲ್ಲ, ಬೇರೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದ್ದೀನಿ. ಅದಾನಿ ಎಂಟರ್ಪ್ರೈಸಸ್ದು ರೈಟ್ಸ್ ಇಶ್ಯೂ ಮಾಡ್ತಾ ಇದ್ದಾರೆ, ದೊಡ್ಡ ಪ್ರಾಜೆಕ್ಟ್ ಬರ್ತಾ ಇದೆ, ಇದ್ರದ್ದು ಬ್ಯಾಟ್ರಿ ಸ್ಟೋರೇಜ್ದು ಅದೆಲ್ಲ ಕಾಂಟ್ರಿಬ್ಯೂಟ್ ಆಗಿದೆ. HALದು Q2 ಪ್ರಾಫಿಟ್ ಚೆನ್ನಾಗಿದೆ, ಅದು ನೆಟ್ ಪ್ರಾಫಿಟ್ ನಾವು ನೋಡೋದಿಲ್ಲ, ಅದರಿಂದ ಇದಾಗಿದೆ. ಸೊ ಅದು ಬಿಟ್ಟರೆ ಟಾಟಾ ಮೋಟರ್ಸ್ದು ಒಳ್ಳೆ ಲಿಸ್ಟಿಂಗ್ ಆಗಿದೆ. ಸೊ ಇನ್ನು ಸ್ಪೆಸಿಫಿಕ್ ಆಗಿ ಒಂದಿಷ್ಟು ನ್ಯೂಸ್ಗಳು ನಡೀತಾ ಇದೆ. ಟ್ಯಾಕ್ಸ್ ಕಲೆಕ್ಷನ್ ಚೆನ್ನಾಗಿದೆ ಅಂತ ಬಂದಿದೆ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಮಾಹಿತಿ. ಬಿಹಾರ್ ಎಲೆಕ್ಷನ್ದು ಇದೆಲ್ಲ ಬರ್ತಾ ಹೋಯ್ತು ಅನ್ಸುತ್ತೆ ಆಲ್ರೆಡಿ. ನಾಡಿದ್ದು ರಿಸಲ್ಟ್ಸ್ ಕೂಡ ನೋಡೋಣ. ಇದೆಲ್ಲ ಫ್ಯಾಕ್ಟರ್ಗಳಿದೆ ಮಾರ್ಕೆಟಿಗೆ, ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ, ಏನು ಕತೆ ಅನ್ನೋದನ್ನು. ಸೊ ಇದಿಷ್ಟು ಇವತ್ತಿನ ಚಾಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಎಲ್ರಿಗೂ ನಮಸ್ಕಾರ.